ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಜಾರ್ಜ್ ಮೈಕ್ಸ್ ಅವರ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅನ್ನೋ ಬರಹದ ಕೆಲವು ಭಾಗಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಜಾರ್ಜ್ ಮೈಕ್ಸ್ ಅವರು ಹಂಗೇರಿಯನ್ ಮೂಲದವರು. ತುಂಬಾ ಹಾಸ್ಯಪ್ರಜ್ಞೆಯರು, ಸೂಕ್ಷ್ಮವಾಗಿ ಗಮನಿಸೋ ಬರಹಗಾರ. ಅವರ ವೀಕ್ಷಣೆಗಳು ಅಷ್ಟೇ ಚುರುಕಾಗಿಡುತ್ತಲ್ವಾ? ಖಂಡಿತ. ಇವತ್ತು ನಾವು ಚರ್ಚಿಸೋ ಭಾಗಗಳು ಅವರ ದ ಲ್ಯಾಂಡ್ ಆಫ್ ದ ರೈಸಿಂಗ್ ಎನ್ ಮತ್ತೆ ಹೌ ಟು ಟ್ಯಾಂಗೋ ಅನ್ನೋ ಪುಸ್ತಕಗಳಿಂದ ತಗೊಂಡಿದ್ದು. ಸರಿ, ಶುರು ಮಾಡೋಣ ಅಲ್ವಾ? ಮೊದಲಿಗೆ ಈ ಮೂಲದಲ್ಲಿ ಪ್ರವಾಸ ಬರವಣಿಗೆ ಅಂದ್ರೆ ಟ್ರಾವೆಲ್ ರೈಟಿಂಗ್ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿ ಇದೆ, ಅದನ್ನ ನೋಡೋಣ. ಓಕೆ, ಮೊದಲ ವಾಕ್ಯ ಹೀಗಿದೆ: ಟ್ರಾವೆಲ್ ರೈಟಿಂಗ್ ಇಸ್ ಅಬೌಟ್ ರೈಟಿಂಗ್ ಒನ್ಸ್ ಎಕ್ಸ್ಪೀರಿಯನ್ಸಸ್ ಆಫ್ ಟ್ರಾವೆಲಿಂಗ್ ಅಂಡ್ ವಿಸಿಟಿಂಗ್ ಏಲಿಯನ್ ಪ್ಲೇಸಸ್. ಅಂದ್ರೆ ಪ್ರವಾಸ ಬರವಣಿಗೆ ಅಂದ್ರೆ ನಾವು ಪ್ರಯಾಣ ಮಾಡಿದಾಗ, ಹೊಸ ಅಪರಿಚಿತ ಸ್ಥಳಗಳಿಗೆ ಹೋದಾಗ ನಮ್ಗಾದ ಅನುಭವಗಳನ್ನ ಬರೆಯೋದು. ಇಲ್ಲಿ ಏಲಿಯನ್ ಪ್ಲೇಸಸ್ ಅಂತ ಇದೆಯಲ್ಲ? ಹೌದು, ಏಲಿಯನ್ ಪ್ಲೇಸಸ್ ಅಂದ್ರೆ ಅಪರಿಚಿತ ಸ್ಥಳಗಳು ಅಥವಾ ಪರಕೀಯ ಸ್ಥಳಗಳು ಅಂತ. ಇಂಗ್ಲಿಷ್ನಲ್ಲಿ ಅನ್ಫೆಮಿಲಿಯರ್ ಆರ್ ಫಾರಿನ್ ಪ್ಲೇಸಸ್, ನಮ್ಗೆ ಗೊತ್ತಿಲ್ಲದ ಜಾಗಗಳು. ಸರಿ, ಮುಂದಿನ ವಾಕ್ಯ: ಆಸ್ ಅ ಜಾನ್ರಾ ಆಫ್ ರೈಟಿಂಗ್ ಇಟ್ ಈಸ್ ಆಸ್ ಓಲ್ಡ್ ಆಸ್ 2nd century when travelers to Greece recorded their experiences in the form of a diary. ಇದೊಂದು ಬರವಣಿಗೆಯ ಪ್ರಕಾರವಾಗಿ ಅಂದ್ರೆ ಜಾನ್ರ ಆಗಿ ಸುಮಾರು 2ನೇ ಶತಮಾನದಷ್ಟು ಹಳೆಯದು ಅಂತ. ಆಗ ಗ್ರೀಸಿಗೆ ಹೋದ ಪ್ರವಾಸಿಗರು ತಮ್ಮ ಅನುಭವಗಳನ್ನ ಡೈರಿ ತರ ಬರೆದಿಡ್ತಿದ್ರಂತೆ. ಜಾನ್ರ ಅಂದ್ರೆ ಪ್ರಕಾರ ಅಥವಾ ಶೈಲಿ. ಸಾಹಿತ್ಯದಲ್ಲಿ ಅಥವಾ ಕಲೆಯಲ್ಲಿ ಬೇರೆ ಬೇರೆ ವಿಧಗಳು ಇರುತ್ತಲ್ಲ, ಅದು. ಇಂಗ್ಲಿಷ್ನಲ್ಲಿ ಅ ಸ್ಪೆಸಿಫಿಕ್ ಟೈಪ್ ಆರ್ ಕ್ಯಾಟಗರಿ ಆಫ್ ಲಿಟರೇಚರ್ ಆರ್ ಆರ್ಟ್. ಆಮೇಲೆ ರೆಕಾರ್ಡೆಡ್ ಅಂತ ಇದೆ. ರೆಕಾರ್ಡೆಡ್ ಅಂದ್ರೆ ದಾಖಲಿಸಿದ್ರು ಅಥವಾ ಬರೆದಿಟ್ರು. ಇಂಗ್ಲಿಷ್ನಲ್ಲಿ ರೋಟ್ ಡೌನ್ ಆರ್ ಕೆಪ್ಟ್ ಅ ರೆಕಾರ್ಡ್ ಆಫ್. ಓಕೆ, ಮೂರನೇ ವಾಕ್ಯ: With the invention of new techniques of navigation and sea voyages during the 9th and 10th centuries, travel writing became popular as more number of people began to explore new places on the globe. ಇದು ಮುಖ್ಯವಾದ ಅಂಶ. 9ನೇ ಮತ್ತು 10ನೇ ಶತಮಾನದಲ್ಲಿ ನೌಕಾಯಾನದ ಅಂದ್ರೆ ನ್ಯಾವಿಗೇಷನ್ನ ಹೊಸ ತಂತ್ರಗಳು ಬಂತು. ಸಮುದ್ರಯಾನಗಳು ಅಂದ್ರೆ ಸೀ ವಾಯೇಜಸ್ ಜಾಸ್ತಿ ಆಯ್ತು. ಆಗ ಹೆಚ್ಚು ಜನ ಭೂಮಿ ಮೇಲೆ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ ಶುರು ಮಾಡಿದ್ರು. ಅದಕ್ಕೆ ಪ್ರವಾಸ ಬರವಣಿಗೆ ಇನ್ನೂ ಪಾಪ್ಯುಲರ್ ಆಯ್ತು. ನ್ಯಾವಿಗೇಷನ್ ಅಂದ್ರೆ ನೌಕಾಯಾನ ಅಥವಾ ದಾರಿ ಕಂಡುಹಿಡಿಯೋದು ಅಲ್ವಾ? ಹೌದು. ಇಂಗ್ಲಿಷ್ನಲ್ಲಿ ದ ಪ್ರಾಸೆಸ್ ಆಫ್ ಪ್ಲಾನಿಂಗ್ ಅಂಡ್ ಫಾಲೋಯಿಂಗ್ ರೂಟ್ ಎಸ್ಪೆಷಲಿ ಎಟ್ ಸಿ. ವಾಯೇಜಸ್ ಅಂದ್ರೆ ದೀರ್ಘ ಪ್ರಯಾಣಗಳು, ಮುಖ್ಯವಾಗಿ ಸಮುದ್ರಯಾನಗಳು. ಲಾಂಗ್ ಜರ್ನೀಸ್ ಇನ್ವಾಲ್ವಿಂಗ್ ಟ್ರಾವೆಲ್ ಬೈ ಸಿ ಆರ್ ಇನ್ ಸ್ಪೇಸ್. ಎಕ್ಸ್ಪ್ಲೋರ್ ಅಂದ್ರೆ ಅನ್ವೇಷಿಸು, ಪರಿಶೋಧಿಸು, ಹೊಸದನ್ನು ತಿಳಿಯಲು ಒಂದು ಅಪರಿಚಿತ ಪ್ರದೇಶದಲ್ಲಿ ಪ್ರಯಾಣ ಮಾಡೋದು. ಟ್ರಾವೆಲ್ ಥ್ರೂ ಅನ್ ಅನ್ಫೆಮಿಲಿಯರ್ ಏರಿಯಾ ಇನ್ ಆರ್ಡರ್ ಟು ಲರ್ನ್ ಅಬೌಟ್ ಇಟ್. ಸರಿ, 4ನೇ ವಾಕ್ಯ: ಸೂನ್ ಸಚ್ ಟ್ರಿಪ್ಸ್ ಸ್ಟಾರ್ಟೆಡ್ ಗೆಟಿಂಗ್ ರಾಯಲ್ ಪೇಟ್ರನೇಜ್ ಅಂಡ್ ಸಪೋರ್ಟ್. ಅಂದ್ರೆ ಬೇಗನೆ ಇಂತಹ ಪ್ರವಾಸಗಳಿಗೆ ರಾಜರ ಆಶ್ರಯ ಅಂದ್ರೆ ರಾಯಲ್ ಪೇಟ್ರೋನೇಜ್ ಮತ್ತೆ ಬೆಂಬಲ ಸಿಗೋಕೆ ಶುರುವಾಯಿತು. ಪೇಟ್ರೋನೇಜ್ ಪದದ ಅರ್ಥ? ಪೇಟ್ರೋನೇಜ್ ಅಂದ್ರೆ ಆಶ್ರಯ ಅಥವಾ ಪ್ರೋತ್ಸಾಹ. ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಇನ್ನೊಬ್ಬರಿಗೆ ನೀಡುವ ಬೆಂಬಲ, ಸಹಾಯ. ಇಂಗ್ಲಿಷ್ನಲ್ಲಿ ದ ಸಪೋರ್ಟ್, ಎನ್ಕರೇಜ್ಮೆಂಟ್ ಆರ್ ಫೈನಾನ್ಷಿಯಲ್ ಏಡ್. 5ನೇ ವಾಕ್ಯ: ನ್ಯೂ ಅಡ್ವೆಂಚರ್ಸ್ ಅಂಡ್ ವಾಯೇಜಸ್ ವರ್ ಈವನ್ ಕಮಿಷನ್ಡ್. ಅಂದ್ರೆ ಹೊಸ ಸಾಹಸ ಯಾತ್ರೆಗಳಿಗೆ, ಸಮುದ್ರಯಾನಗಳಿಗೆ ಸರ್ಕಾರದಿಂದ ಅಥವಾ ರಾಜರಿಂದ ಅಧಿಕೃತವಾಗಿ ಆದೇಶವೇ ಬರ್ತಿತ್ತು. ಕಮಿಷನ್ಡ್ ಅಂದ್ರೆ ಅದಕ್ಕೆಂದೇ ನೇಮಿಸಲಾದ, ಆದೇಶಿಸಲಾದ, ಸ್ಪೆಷಲಿ ಆರ್ಡರ್ಡ್ ಆರ್ ಆಥರೈಸ್ಡ್. 6ನೇ ವಾಕ್ಯ: Thus, travel writing ceased to be just a description of a new place born out of curiosity and gained political overtones. ಇದು ನಾವು ಆಗ್ಲೇ ಸ್ವಲ್ಪ ಮಾತಾಡಿದ್ದು. ಹೀಗಾಗಿ ಪ್ರವಾಸ ಬರವಣಿಗೆ ಕೇವಲ ಕುತೂಹಲದಿಂದ ಹುಟ್ಟಿದ ಹೊಸ ಸ್ಥಳದ ವರ್ಣನೆಯಾಗಿ ನಿಂತು ಹೋಯಿತು. ಸೀಸ್ಡ್, ಅದು ರಾಜಕೀಯ ಸೂಚ್ಯಾರ್ಥಗಳನ್ನ ಪಡಿತು. ಪೊಲಿಟಿಕಲ್ ಓವರ್ಟೋನ್ಸ್. ಸೀಸ್ಡ್ ಅಂದ್ರೆ ನಿಂತು ಹೋಯಿತು, ಕೊನೆಗೊಂಡಿತು. ಸ್ಟಾಪ್ಡ್, ಕೇಮ್ ಟು ಅನ್ ಎಂಡ್. ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ ಅಲ್ವಾ? ಹೌದು. ಅ ಸ್ಟ್ರಾಂಗ್ ಡಿಸೈರ್ ಟು ನೋ ಆರ್ ಲರ್ನ್ ಸಮಥಿಂಗ್. ಓವರ್ಟೋನ್ಸ್ ಅಂದ್ರೆ ಸೂಚ್ಯಾರ್ಥಗಳು ಅಥವಾ ಮೇಲ್ಧ್ವನಿಗಳು. ನೇರವಾಗಿ ಹೇಳದೆ ಪರೋಕ್ಷವಾಗಿ ಸೂಚಿಸುವ ಅರ್ಥಗಳು. ಇಂಗ್ಲಿಷ್ನಲ್ಲಿ ಸಟಲ್ ಇಂಪ್ಲಿಕೇಶನ್ಸ್ ಆರ್ ನ್ಯೂಆನ್ಸಸ್. 7ನೇ ವಾಕ್ಯ: Now, even after much of the earth has been explored and almost every piece on this earth has been written about, its popularity has not waned, as can be seen by the immense viewership it has on modern media like TV and Internet. ಇವತ್ತು ಭೂಮಿಯ ಹೆಚ್ಚಿನ ಭಾಗವನ್ನ ಎಕ್ಸ್ಪ್ಲೋರ್ ಮಾಡಲಾಗಿದೆ, ಎಲ್ಲ ಸ್ಥಳಗಳ ಬಗ್ಗೆನೂ ಬರೆದಾಗಿದೆ. ಆದ್ರೂ ಇದರ ಜನಪ್ರಿಯತೆ ಕಡಿಮೆ ಆಗಿಲ್ಲ, ವೇಂಡ್ ಆಗಿಲ್ಲ. ವೇಂಡ್ ಅಂದ್ರೆ ಕ್ಷೀಣಿಸಿತು, ಕಡಿಮೆ ಆಯಿತು, ಡಿಕ್ರೀಸ್ಡ್ ಇನ್ ವಿಗರ್ ಆರ್ ಎಕ್ಸ್ಟೆಂಟ್. ಇದಕ್ಕೆ ಟಿವಿ, ಇಂಟರ್ನೆಟ್ನಲ್ಲಿರುವ ಅಪಾರ ವೀಕ್ಷಕರ ಸಂಖ್ಯೆಯೇ ಸಾಕ್ಷಿ. ಇಮೆನ್ಸ್ ವ್ಯೂವರ್ಶಿಪ್ ಅಂದ್ರೆ
ಅಪಾರ ವೀಕ್ಷಕ ವರ್ಗ, ವೆರಿ ಲಾರ್ಜ್ ನಂಬರ್ ಆಫ್ ಪೀಪಲ್ ವಾಚಿಂಗ್. ಸರಿ. 8ನೇ ವಾಕ್ಯ. Travel writing has come under serious scholarly study in the past 50 years and has become a part of cultural studies program in many universities. ಕಳೆದ 50 ವರ್ಷದಲ್ಲಿ ಪ್ರವಾಸ ಬರವಣಿಗೆಯನ್ನ ಗಂಭೀರವಾಗಿ ಪಾಂಡಿತ್ಯಪೂರ್ಣ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಂದ್ರೆ ಅಕಾಡೆಮಿಕ್ ಆಗಿ ರಿಸರ್ಚ್ ಮಾಡ್ತಿದ್ದಾರೆ. ಇದು ಈಗ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನ, ಕಲ್ಚರಲ್ ಸ್ಟಡೀಸ್ ಕಾರ್ಯಕ್ರಮಗಳ ಒಂದು ಭಾಗವೂ ಆಗಿದೆ. ಸ್ಕಾಲರ್ಲಿ ಸ್ಟಡಿ ಅಂದ್ರೆ ಪಾಂಡಿತ್ಯಪೂರ್ಣ ಅಧ್ಯಯನ, ಅಕಾಡೆಮಿಕ್ ಸ್ಟಡಿ. ಕಲ್ಚರಲ್ ಸ್ಟಡೀಸ್ ಅಂದ್ರೆ ಸಾಂಸ್ಕೃತಿಕ ಅಧ್ಯಯನಗಳು ಅಲ್ವಾ? ಹೌದು. An academic field examining cultural practices and their relation to power. 9ನೇ ವಾಕ್ಯ. Travel writing is no longer viewed as a product of some innocent curiosity or an attempt to understand an alien culture objectively. ಅಂದ್ರೆ ಈಗ ಪ್ರವಾಸ ಬರವಣಿಗೆಯನ್ನ ಕೇವಲ ಮುಗ್ಧ ಕುತೂಹಲದ ಇನ್ನಸೆಂಟ್ ಕ್ಯೂರಿಯಾಸಿಟಿ ಫಲಿತಾಂಶ ಅಂತ ನೋಡಲ್ಲ, ಅಥವಾ ಒಂದು ಪರಕೀಯ ಸಂಸ್ಕೃತಿಯನ್ನ ವಸ್ತುನಿಷ್ಠವಾಗಿ ಅಂದ್ರೆ ಆಬ್ಜೆಕ್ಟಿವ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಂತಾನೂ ನೋಡಲ್ಲ. ಇನ್ನಸೆಂಟ್ ಕ್ಯೂರಿಯಾಸಿಟಿ ಅಂದ್ರೆ ಮುಗ್ಧ ಕುತೂಹಲ ಅಂದ್ರೆ ಯಾವುದೇ ದುರುದ್ದೇಶ ಇಲ್ಲದ, ಪೂರ್ವಗ್ರಹ ಇಲ್ಲದ ಕುತೂಹಲ. ಕ್ಯೂರಿಯಾಸಿಟಿ ವಿದೌಟ್ ಎನಿ ಹಿಡನ್ ಮೋಟಿವ್ ಆರ್ ಬಯಾಸ್. ಆಬ್ಜೆಕ್ಟಿವ್ಲಿ ಅಂದ್ರೆ ವಸ್ತುನಿಷ್ಠವಾಗಿ, ನಿಷ್ಪಕ್ಷಪಾತವಾಗಿ, ವೈಯಕ್ತಿಕ ಭಾವನೆಗಳಿಂದ ಪ್ರಭಾವಿತವಾಗದೇ ಇರೋದು. ಇನ್ ಅ ವೇ ದಟ್ ಇಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಪರ್ಸನಲ್ ಫೀಲಿಂಗ್ಸ್ ಆರ್ ಒಪಿನಿಯನ್ಸ್. ಸರಿ. 10ನೇ ವಾಕ್ಯ. ಇದು ಸ್ವಲ್ಪ ದೊಡ್ಡದಿದೆ. Rather, these narratives are telling comments on how a culture gets represented by another, and in the process, subtly uphold some cultural values as somehow superior and universal than the others. ಬದಲಾಗಿ ಈ ನಿರೂಪಣೆಗಳು ಅಂದ್ರೆ ನೆರೇಟಿವ್ಸ್ ಒಂದು ಸಂಸ್ಕೃತಿಯನ್ನ ಇನ್ನೊಂದು ಸಂಸ್ಕೃತಿ ಹೇಗೆ ಪ್ರತಿನಿಧಿಸುತ್ತೆ, ರಿಪ್ರೆಸೆಂಟೆಡ್ ಅನ್ನೋದ್ರ ಬಗ್ಗೆ ಮುಖ್ಯವಾದ ಹೇಳಿಕೆಗಳು. ಈ ಪ್ರಕ್ರಿಯೆಯಲ್ಲಿ ಅವು ಸೂಕ್ಷ್ಮವಾಗಿ ಅಂದ್ರೆ ಅಪ್ರತ್ಯಕ್ಷವಾಗಿ ಕೆಲವು ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆಯವರಿಗಿಂತ ಶ್ರೇಷ್ಠ ಮತ್ತೆ ಸಾರ್ವತ್ರಿಕ ಯೂನಿವರ್ಸಲ್ ಅಂತ ಎತ್ತಿ ಹಿಡಿತವು. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ನ್ಯಾರೇಟಿವ್ಸ್ ಅಂದ್ರೆ ನಿರೂಪಣೆಗಳು, ರೆಪ್ರೆಸೆಂಟೆಡ್ ಅಂದ್ರೆ ಪ್ರತಿನಿಧಿಸಲ್ಪಟ್ಟ. ಹೌದು. ಸಬ್ಟಲಿ ಅಂದ್ರೆ ಸೂಕ್ಷ್ಮವಾಗಿ, ಅಪ್ಹೋಲ್ಡ್ ಅಂದ್ರೆ ಎತ್ತಿ ಹಿಡಿ ಅಥವಾ ಸಮರ್ಥಿಸು, ಕನ್ಫರ್ಮ್ ಆರ್ ಸಪೋರ್ಟ್. ಸುಪೀರಿಯರ್ ಅಂದ್ರೆ ಶ್ರೇಷ್ಠ, ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ. ಕರೆಕ್ಟ್. ಆಪ್ಲಿಕಬಲ್ ಟು ಆಲ್ ಕೇಸಸ್. ಈ ಟಿಪ್ಪಣಿ ಪ್ರವಾಸ ಬರವಣಿಗೆಯನ್ನ ಕೇವಲ ಮನರಂಜನೆ ಅಂತ ನೋಡದೆ ಅದರ ಹಿಂದಿರೋ ಸಾಂಸ್ಕೃತಿಕ ಮತ್ತು ರಾಜಕೀಯ ಆಯಾಮಗಳನ್ನ ಗಮನಿಸಬೇಕು ಅಂತ ಹೇಳುತ್ತೆ. ಬಹಳ ಮುಖ್ಯವಾದ ಒಳನೋಟ ಇದು. ಈ ಹಿನ್ನೆಲೆಯೊಂದಿಗೆ ನಾವು ಜಾರ್ಜ್ ಮೈಕ್ಸ್ ಅವರ ಜಪಾನ್ ಅನುಭವಗಳ ಕಡೆ ಹೋಗೋಣ. ಮೊದಲಿಗೆ ಜಪಾನಿ ನಡವಳಿಕೆಗಳು, ಜಾಪನೀಸ್ ಮ್ಯಾನರ್ಸ್. ಮೊದಲ ವಾಕ್ಯ. A quarter of an hour in Japan will convince you that you are among exquisitely well-mannered people. ಅಂದ್ರೆ ಜಪಾನ್ನಲ್ಲಿ 1 ಗಂಟೆ ಇದ್ರೆ ಸಾಕು, ಅಲ್ಲಿನ ಜನ ಎಷ್ಟು ಅತ್ಯಂತ ನಾಜುಕಾದ, ಸೊಗಸಾದ, ಎಕ್ಸ್ಕ್ವಿಸಿಟ್ಲಿ ಸುಸಂಸ್ಕೃತ, ವೆಲ್ ಮ್ಯಾನರ್ಡ್ ನಡವಳಿಕೆಯವರು ಅಂತ ನಿಂಗೆ ಖಾತ್ರಿಯಾಗುತ್ತೆ ಅಂತ. ಎಕ್ಸ್ಕ್ವಿಸಿಟ್ಲಿ ಅಂದ್ರೆ ಅತ್ಯಂತ ನಾಜುಕಾಗಿ, ವೆಲ್ ಮ್ಯಾನರ್ಡ್ ಅಂದ್ರೆ ಒಳ್ಳೆಯ ನಡತೆಯುಳ್ಳ, ಸುಸಂಸ್ಕೃತ. ಹೌದು. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲಿ ಅಂಡ್ ಡೆಲಿಕೇಟ್ಲಿ, ಪೊಲೈಟ್ ಅಂಡ್ ಹ್ಯಾವಿಂಗ್ ಗುಡ್ ಮ್ಯಾನರ್ಸ್. ಸರಿ. ಆದ್ರೆ ಮುಂದಿನ ವಾಕ್ಯದಲ್ಲೇ ಒಂದು ಟ್ವಿಸ್ಟ್ ಇದೆ. People who live on a hopelessly overcrowded island have to respect one another's privacy, or rather, would have to if they had any privacy. ಜಪಾನ್ ಅನ್ನೋದು ನಿರಾಶಾದಾಯಕವಾಗಿ ಜನ ತುಂಬಿರುವ ದ್ವೀಪ, ಹೋಪ್ಲೆಸ್ಲಿ ಓವರ್ಕ್ರೌಡೆಡ್. ಹಾಗಾಗಿ ಒಬ್ಬರ ಖಾಸಗಿತನವನ್ನ ಇನ್ನೊಬ್ಬರು ಗೌರವಿಸಲೇಬೇಕು. ಆದ್ರೆ ಮೈಕ್ಸ್ ಹೇಳ್ತಾರೆ, ಅವರಿಗೆ ಪ್ರೈವಸಿ ಅನ್ನೋದೇನಾದ್ರೂ ಇದ್ದಿದ್ರೆ ತಾನೇ ಗೌರವಿಸೋಕೆ. ಅಂದ್ರೆ ಅವರಿಗೆ ಖಾಸಗಿತನ ಇಲ್ಲ ಅಂತಾನಾ? ಮುಂದಿನ ವಾಕ್ಯ ಅದೇ ಹೇಳುತ್ತೆ, ಬಟ್ ದೇ ಡೋಂಟ್. ಹೌದು, ಅವರಿಗೆ ಖಾಸಗಿತನ ಇಲ್ಲ ಅಂತ ಮೈಕ್ಸ್ ಅವರ ಅನಿಸಿಕೆ. ಮುಂದಿನ ವಾಕ್ಯ. ದಿ ಇನ್ಸ್ಟ್ರುಮೆಂಟ್ ಇಸ್ ಸಿಚುವೇಟೆಡ್ ಆನ್ ಅ ಟೇಬಲ್ ಆರ್ ಆನ್ ಅ ಕೌಂಟರ್, ದೇ ಹ್ಯಾವ್ ನೋ ಸ್ಪೇಸ್ ಟು ಸ್ಪೇರ್ ಫಾರ್ ಬೂತ್ಸ್. ಇಲ್ಲಿ ಇನ್ಸ್ಟ್ರುಮೆಂಟ್ ಅಂದ್ರೆ ಟೆಲಿಫೋನ್. ಅದು ಒಂದು ಮೇಜು ಅಥವಾ ಕೌಂಟರ್ ಮೇಲೆ ಇರುತ್ತೆ. ಅವರಿಗೆ ಟೆಲಿಫೋನ್ ಬೂತ್ಗಳಿಗೆ ಜಾಗನೇ ಇಲ್ಲ, ಸ್ಪೇಸ್ ಇಲ್ಲ. ಸಿಚುವೇಟೆಡ್ ಅಂದ್ರೆ ಇರುವ, ಸ್ಥಾಪಿತವಾದ, ಲೊಕೇಟೆಡ್. ಸ್ಪೇರ್ ಅಂದ್ರೆ ಹೆಚ್ಚುವರಿ, ಅಡಿಷನಲ್. ಬೂತ್ಸ್ ಅಂದ್ರೆ ಇಲ್ಲಿ ಟೆಲಿಫೋನ್ ಬೂತ್ಗಳು, ಸ್ಮಾಲ್ ಕಂಪಾರ್ಟ್ಮೆಂಟ್ಸ್. ಹೌದು. 5ನೇ ವಾಕ್ಯ. ಯು ಕಂಡಕ್ಟ್ ಯೋರ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಯೋರ್ ಇಂಟಿಮೇಟ್ ಲವ್ ಕ್ವಾರಲ್ಸ್ ಇನ್ ಪಬ್ಲಿಕ್, ಯೆಟ್ ಇನ್ ಪರ್ಫೆಕ್ಟ್ ಪ್ರೈವಸಿ. ನೋಡಿ, ಇದೇ ವಿಚಿತ್ರ. ನಿಮ್ಮ ಅತ್ಯಂತ ಗೌಪ್ಯ, ಕಾನ್ಫಿಡೆನ್ಷಿಯಲ್ ವ್ಯವಹಾರಗಳು, ಆಪ್ತ, ಇಂಟಿಮೇಟ್ ಪ್ರೇಮ ಕಲಹಗಳನ್ನು ಕೂಡ ನೀವು ಸಾರ್ವಜನಿಕವಾಗಿ ಮಾಡ್ತೀರಿ, ಆದ್ರೂ ಅದು ಪರಿಪೂರ್ಣ ಖಾಸಗಿತನದಲ್ಲಿ ನಡೆಯುತ್ತೆ ಅಂತ. ಕಾನ್ಫಿಡೆನ್ಷಿಯಲ್ ಅಂದ್ರೆ ಗೌಪ್ಯ, ಇಂಟಿಮೇಟ್ ಅಂದ್ರೆ ಆಪ್ತ, ವೈಯಕ್ತಿಕ, ಲವ್ ಕ್ವಾರಲ್ಸ್ ಅಂದ್ರೆ ಪ್ರೇಮಿಗಳ ಜಗಳ. ಹೌದು. ಮುಂದಿನ ವಾಕ್ಯ. ಎನಿಬಡಿ
Any passerby could listen in, but nobody does. ಯಾರಾದ್ರೂ ದಾರಿಯಲ್ಲಿ ಹೋಗೋರು ಪ್ಯಾಸೆಟ್ ಬೈ ಸುಲಭವಾಗಿ ಕದ್ದು ಕೇಳ್ಬೋದು ಲಿಸನ್ ಇನ್, ಆದ್ರೆ ಯಾರೂ ಹಾಗೆ ಮಾಡಲ್ಲ. Passerby ಅಂದ್ರೆ ದಾರಿ ಹೋಕ. Listen in ಅಂದ್ರೆ ಕದ್ದು ಕೇಳು. ಸರಿ. 7ನೇ ವಾಕ್ಯ. A man's telephone receiver is his castle. ಇದು ಮೈಕ್ಸ್ ಅವರ ಚುರುಕು ಮಾತು. ಒಬ್ಬನ ಟೆಲಿಫೋನ್ ರಿಸೀವರ್ ಅವನ ಕೋಟೆ ಇದ್ದಾಗೆ, ಅಂದ್ರೆ ಅದವನಿಗೆ ಖಾಸಗಿ ಸುರಕ್ಷಿತ ಜಾಗ. ಇಲ್ಲಿ ಕ್ಯಾಸಲ್ ಅನ್ನೋದು ರೂಪಕ. 8ನೇ ವಾಕ್ಯ. You will, of course, immediately notice their mania for bowing. ನೀವು ತಕ್ಷಣ ಗಮನಿಸೋದು ಅಂದ್ರೆ ಅವರ ಬಾಗುವ ಗೀಳು, ಮೇನಿಯಾ ಫಾರ್ ಬೌಯಿಂಗ್. ಮೇನಿಯಾ ಅಂದ್ರೆ ಒಂದು ತೀವ್ರವಾದ ಉತ್ಸಾಹ, ಗೀಳು, ಹುಚ್ಚು ಅಂತನೂ ಹೇಳ್ಬೋದು. ಒಬ್ಸೆಷನ್. Bowing ಅಂದ್ರೆ ತಲೆಬಾಗುವುದು, ನಮಸ್ಕರಿಸುವುದು. ಹೌದು. 9ನೇ ವಾಕ್ಯ. Everybody keeps bowing to everybody else with the ceremonious solemnity of a courtier, yet with a great deal of natural and inimitable grace. ಪ್ರತಿಯೊಬ್ಬರೂ ಬೇರೆಯವರಿಗೆ ಬಾಗುತ್ತಲೇ ಇರ್ತಾರೆ. ಅದರಲ್ಲಿ ಒಬ್ಬ ಆಸ್ಥಾನಿಕನ, ಕೋಟಿಯರ ವಿದ್ಯುಕ್ತ ಗಾಂಭೀರ್ಯ ಇರುತ್ತೆ. ಆದರೆ ಜೊತೆಗೆ ತುಂಬ ಸಹಜವಾದ, ಅನುಕರಿಸಲಾಗದ ಲಾವಣ್ಯವೂ ಇರುತ್ತೆ. Ceremonious solemnity ಅಂದ್ರೆ ವಿದ್ಯುಕ್ತ ಗಾಂಭೀರ್ಯ, ಫಾರ್ಮಲ್ ಅಂಡ್ ಡಿಗ್ನಿಫೈಡ್ ಸೀರಿಯಸ್ನೆಸ್. ಕೋಟಿಯರಂದ್ರೆ ಆಸ್ಥಾನಿಕ, ರಾಜನ ಆಸ್ಥಾನದಲ್ಲಿರುವವನು. Inimitable ಅಂದ್ರೆ ಅನುಕರಿಸಲಾಗದ, ಅದ್ವಿತೀಯ, ಸೋ ಗುಡ್ ಆರ್ ಅನ್ಯೂಶುವಲ್ ಆಸ್ ಟು ಬಿ ಇಂಪಾಸಿಬಲ್ ಟು ಕಾಪಿ, ಯುನೀಕ್. ಗ್ರೇಸ್ ಅಂದ್ರೆ ಲಾವಣ್ಯ, ಸೌಂದರ್ಯ, ನಯ, ಸ್ಮೂತ್ನೆಸ್ ಅಂಡ್ ಎಲೆಗನ್ಸ್ ಆಫ್ ಮೂವ್ಮೆಂಟ್. 10ನೇ ವಾಕ್ಯ. Bowing is neither less nor more silly than shaking hands or kissing the cheek, but it is quainter, more formal, more oriental. It is also infectious. ಬಾಗೋದು, ಕೈ ಕುಲುಕೋದು ಅಥವಾ ಕೆನ್ನೆ ಚುಂಬಿಸೋದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಸಂಬದ್ಧವೇನಲ್ಲ. ಆದ್ರೆ ಇದು ಸ್ವಲ್ಪ ಹೆಚ್ಚು ವಿಚಿತ್ರ, ಕ್ವೆಂಟರ್, ಹಳೆ ಕಾಲದ್ದು ಅನಿಸ್ಬೋದು. ಹೆಚ್ಚು ಔಪಚಾರಿಕ, ಫಾರ್ಮಲ್, ಹೆಚ್ಚು ಪೌರಸ್ತ್ಯ, ಓರಿಯೆಂಟಲ್. ಮತ್ತೆ ಇದು ಸಾಂಕ್ರಾಮಿಕ ಕೂಡ ಹೌದು. ಸಿಲ್ಲಿ ಅಂದ್ರೆ ಅಸಂಬದ್ಧ, ಕ್ವೆಂಟರ್ ಅಂದ್ರೆ ಹೆಚ್ಚು ವಿಚಿತ್ರ ಅಥವಾ ಹಳೆಯ ಶೈಲಿಯ ಆಕರ್ಷಣೆ ಇರೋದು, ಫಾರ್ಮಲ್ ಅಂದ್ರೆ ಔಪಚಾರಿಕ. ಓರಿಯೆಂಟಲ್ ಅಂದ್ರೆ ಪೂರ್ವ ದೇಶಗಳಿಗೆ ಸಂಬಂಧಿಸಿದ್ದು, ಇನ್ಫೆಕ್ಷಸ್ ಅಂದ್ರೆ ಸಾಂಕ್ರಾಮಿಕ, ಬೇಗ ಹರಡುವಂಥದ್ದು. ಇಲ್ಲಿ ಬೇರೆಯವರಿಗೂ ಮಾಡುವಂತೆ ಪ್ರೇರೇಪಿಸುವುದು. 11ನೇ ವಾಕ್ಯ. After a few hours, you start bowing yourself, but you bow too deeply or not deeply enough. You bow to the wrong man at the wrong time. You do not clasp your hands in front of you, which is bad, or you do, which is worse. ಕೆಲವು ಗಂಟೆ ಆದ್ಮೇಲೆ ನೀವು ಬಾಗೋಕೆ ಶುರು ಮಾಡ್ತೀರಿ. ಆದ್ರೆ ನೀವು ತುಂಬಾ ಜಾಸ್ತಿ ಬಾಗ್ತೀರಿ ಅಥವಾ ಸಾಕಾಗುವಷ್ಟು ಬಾಗಲ್ಲ. ತಪ್ಪು ವ್ಯಕ್ತಿಗೆ ತಪ್ಪು ಸಮಯದಲ್ಲಿ ಬಾಗ್ತೀರಿ. ಕೈಗಳನ್ನ ಮುಂದೆ ಜೋಡಿಸದೇ ಇರ್ಬೋದು, ಅದು ತಪ್ಪು. ಅಥವಾ ಜೋಡಿಸ್ಬೋದು, ಅದು ಇನ್ನೂ ತಪ್ಪು. ಕ್ಲಾಸ್ಪ್ ಅಂದ್ರೆ ಜೋಡ್ಸು, ಹಿಡಿ. ಗ್ರಾಸ್ಪ್ ಟೈಟ್ಲಿ ಆರ್ ಹೋಲ್ಡ್ ಟುಗೆದರ್ ಅಂದ್ರೆ ಹೊರಗಿನವ್ರಿಗೆ ಇದು ಕಷ್ಟ ಅಂತಾಯ್ತು. ಖಂಡಿತ. 12ನೇ ವಾಕ್ಯ. You'll discover that the Japanese have a complicated hierarchy in bowing. Who bows to whom, how deeply and for how long. ಆಗ ನಿಮ್ಗೆ ಗೊತ್ತಾಗುತ್ತೆ, ಜಪಾನಿಯರಲ್ಲಿ ಬಾಗೋದ್ರಲ್ಲೇ ಒಂದು ಸಂಕೀರ್ಣವಾದ ಶ್ರೇಣೀಕರಣ, ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇದೆ ಅಂತ. ಹೈರಾರ್ಕಿ ಅಂದ್ರೆ ಶ್ರೇಣಿ ವ್ಯವಸ್ಥೆ, ಪದಾನುಕ್ರಮ. ಯಾರು ಯಾರಿಗೆ ಎಷ್ಟು ಆಳವಾಗಿ ಎಷ್ಟು ಹೊತ್ತು ಬಾಗ್ಬೇಕು ಅನ್ನೋದಕ್ಕೆಲ್ಲ ನಿಯಮಗಳಿವೆ. ಕಾಂಪ್ಲಿಕೇಟೆಡ್ ಅಂದ್ರೆ ಸಂಕೀರ್ಣ, ಹೈರಾರ್ಕಿ ಅಂದ್ರೆ ಶ್ರೇಣೀಕರಣ, ಅ ಸಿಸ್ಟಮ್ ಆಫ್ ರ್ಯಾಂಕಿಂಗ್. ಹೌದು. 13ನೇ ವಾಕ್ಯ. One of the American states had an early traffic law which laid down that if two cars met at an intersection, neither was to move before the other had gone. ಇದು ಒಂದು ಹೋಲಿಕೆ. ಅಮೆರಿಕದ ಒಂದು ರಾಜ್ಯದಲ್ಲಿ ಹಿಂದೆ ಒಂದು ಟ್ರಾಫಿಕ್ ನಿಯಮ ಇತ್ತಂತೆ. ಎರಡೂ ಕಾರುಗಳು ಕೂಡು ರಸ್ತೆಯಲ್ಲಿ ಬಂದ್ರೆ ಒಂದು ಹೋಗೋವರೆಗೂ ಇನ್ನೊಂದು ಕದಲಬಾರದು ಅಂತ. ಇಂಟರ್ಸೆಕ್ಷನ್ ಅಂದ್ರೆ ಕೂಡು ರಸ್ತೆ, a point where roads cross. 14ನೇ ವಾಕ್ಯ. Similarly, if two Japanese bow, neither is to straighten up before the other stands erect in front of him. ಅದೇ ರೀತಿ ಇಬ್ರು ಜಪಾನಿಯರು ಬಾಗಿದ್ರೆ ಒಬ್ಬನು ಎದುರಿಗಿರೋನು ನೇರವಾಗಿ ನಿಲ್ಲುವವರೆಗೂ ಸ್ಟ್ಯಾಂಡ್ಸ್ ಎರಾಕ್ಟ್, ತಾನು ನೇರವಾಗಬಾರದು, ಸ್ಟ್ರೇಟನ್ ಅಪ್. ಸ್ಟ್ರೇಟನ್ ಅಪ್ ಅಂದ್ರೆ ನೇರವಾಗು, ಇರೆಕ್ಟ್ ಅಂದ್ರೆ ನೇರವಾಗಿ, ನೆಟ್ಗೆ, ರಿಜಿಡ್ಲಿ ಅಪ್ರೈಟ್. ಹೌದು. Without difficulty, and even the smallest difference in rank, standing, age, social position will be subtly reflected in that split second one man's bow is shorter than the other's. ನಮಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಆದ್ರೆ ಅವರು ಕಷ್ಟ ಇಲ್ಲದೆ ನಿಭಾಯಿಸ್ತಾರೆ. ದರ್ಜೆ, ರ್ಯಾಂಕ್, ಸ್ಥಾನಮಾನ, ಸ್ಟ್ಯಾಂಡಿಂಗ್, ವಯಸ್ಸು, ಸಮಾಜದಲ್ಲಿನ ಸ್ಥಾನ, ಇದರಲ್ಲಿರೋ ಸಣ್ಣ ವ್ಯತ್ಯಾಸ ಕೂಡ ಒಬ್ಬನ ಬಾಗುವಿಕೆ ಇನ್ನೊಬ್ಬನಿಗಿಂತ ಕ್ಷಣಾರ್ಧದಲ್ಲಿ, ಸ್ಪ್ಲಿಟ್ ಸೆಕೆಂಡ್, ಸ್ವಲ್ಪ ಕಡಿಮೆ ಇರೋದ್ರಲ್ಲಿ ಸೂಕ್ಷ್ಮವಾಗಿ, ಸಟ್ಲಿ ಪ್ರತಿಫಲಿಸುತ್ತೆ, ರಿಫ್ಲೆಕ್ಟೆಡ್. ರ್ಯಾಂಕ್ ಅಂದ್ರೆ ದರ್ಜೆ, ಸ್ಟ್ಯಾಂಡಿಂಗ್ ಅಂದ್ರೆ ಸ್ಥಾನಮಾನ, ಪ್ರತಿಷ್ಠೆ, ಸಟ್ಲಿ ಅಂದ್ರೆ ಸೂಕ್ಷ್ಮವಾಗಿ, ರಿಫ್ಲೆಕ್ಟೆಡ್ ಅಂದ್ರೆ ಪ್ರತಿಫಲಿತ,
ಸ್ಪ್ಲಿಟ್ ಸೆಕೆಂಡ್ ಅಂದ್ರೆ ಕ್ಷಣಾರ್ಧ. ಕರೆಕ್ಟ್. 16ನೇ ವಾಕ್ಯ. In many cases, there are clear-cut differences in position and no difficulties. ಹಲವು ಸಂದರ್ಭಗಳಲ್ಲಿ ಸ್ಥಾನಮಾನದಲ್ಲಿ ಸ್ಪಷ್ಟವಾದ ಕ್ಲಿಯರ್ ಕಟ್ ವ್ಯತ್ಯಾಸ ಇರುತ್ತೆ. ಆಗ ಯಾವ ತೊಂದರೆಯೂ ಇರಲ್ಲ. ಕ್ಲಿಯರ್ ಕಟ್ ಅಂದ್ರೆ ಸ್ಪಷ್ಟವಾದ, ಖಚಿತವಾದ, ಶಾರ್ಪ್ಲಿ ಡಿಫೈನ್ಡ್. 17ನೇ ವಾಕ್ಯ. The basic rules inside the family: the wife bows to her husband, the child bows to his father, younger brothers to elder brothers, the sister bows to all brothers of whatever age. ಕುಟುಂಬದೊಳಗಿನ ನಿಯಮಗಳೂ ಇವೆ. ಹೆಂಡತಿ ಗಂಡನಿಗೆ, ಮಗು ತಂದೆಗೆ, ತಮ್ಮಂದಿರು ಅಣ್ಣಂದಿರಿಗೆ, ತಂಗಿ ಅಥವಾ ಅಕ್ಕ ಎಲ್ಲ ವಯಸ್ಸಿನ ಅಣ್ಣ ತಮ್ಮಂದಿರಿಗೂ ಬಾಗಬೇಕು. 18ನೇ ವಾಕ್ಯ. I saw babies carried in Japanese style on their mothers' backs in clever little saddles. And whenever mother bowed, baby bowed too, somewhat condescendingly from his majestic height. ತಾಯಂದಿರು ಜಪಾನಿ ಶೈಲಿಯಲ್ಲಿ ಮಕ್ಕಳನ್ನ ಬೆನ್ಮೇಲೆ ಕಟ್ಕೊಂಡಿರ್ತಾರೆ. ಅದಕ್ಕೆ ಒಂದು ಸಣ್ಣ ಆಸನದ ಹಾಗೆ ಸ್ಯಾಡಲ್ಸ್ ಇರುತ್ತೆ. ತಾಯಿ ಬಾಗಿದಾಗಲೆಲ್ಲ ಆ ಮಗು ಕೂಡ ತನ್ನ ಭವ್ಯವಾದ ಮೆಜೆಸ್ಟಿಕ್ ಎತ್ತರದಿಂದ ಸ್ವಲ್ಪ ಕರುಣೆಯಿಂದಲೋ ಎಂಬಂತೆ ಕಾಂಡಿಸೆಂಡಿಂಗ್ಲಿ ಬಾಗುತ್ತಿತ್ತಂತೆ. ಸ್ಯಾಡಲ್ಸ್ ಅಂದ್ರೆ ತಡಿಗಳು. ಇಲ್ಲಿ ಮಗುವನ್ನ ಕೂರಿಸುವ ಸಾಧನ. ಮೆಜೆಸ್ಟಿಕ್ ಅಂದ್ರೆ ಭವ್ಯವಾದ. ಕಾಂಡಿಸೆಂಡಿಂಗ್ಲಿ ಅಂದ್ರೆ ಸ್ವಲ್ಪ ಮೇಲರಿಮೆಯಿಂದ ಅಥವಾ ಕರುಣೆಯಿಂದ ಅನ್ನುವ ಹಾಗೆ. ಶೋಯಿಂಗ್ ಅ ಫೀಲಿಂಗ್ ಆಫ್ ಸುಪೀರಿಯಾರಿಟಿ. ಹೌದು, ಮೈಕ್ಸ್ ಅವರ ಹಾಸ್ಯದ ಶೈಲಿ ಇದು. 19ನೇ ವಾಕ್ಯ. Japanese stores employ bowing girls who stand at the top of escalators and whose only duty is to bow deeply and deferentially to all and sundry, the Japanese equivalent of our page boys who turn revolving doors for us. ಜಪಾನಿನ ಅಂಗಡಿಗಳಲ್ಲಿ ಎಸ್ಕಲೇಟರ್ಗಳ ಮೇಲೆ ಬೋಯಿಂಗ್ ಗರ್ಲ್ಸ್ ಅಂತ ಇರ್ತಾರಂತೆ. ಅವರ ಕೆಲಸನೇ ಎಲ್ಲರಿಗೂ ಆಲ್ ಅಂಡ್ ಸನ್ಡ್ರಿ ಆಳಮಾಗಿ ಮತ್ತು ವಿನಯದಿಂದ ಡೆಫರೆನ್ಷಿಯಲಿ ಬಾಗೋದು. ಇದು ನಮ್ಮಲ್ಲಿ ಹೋಟೆಲ್ನಲ್ಲಿ ತಿರುಗುವ ಬಾಗಿಲು ರಿವಾಲ್ವಿಂಗ್ ಡೋರ್ಸ್ ತಿರುಗಿಸೋ ಪೇಜ್ ಬಾಯ್ಸ್ ಇದ್ದ ಹಾಗೆ ಅಂತ ಹೋಲಿಸ್ತಾರೆ. ಎಸ್ಕಲೇಟರ್ಸ್ ಅಂದ್ರೆ ಚಲಿಸುವ ಮೆಟ್ಟಲುಗಳು. ಡೆಫರೆನ್ಷಿಯಲಿ ಅಂದ್ರೆ ವಿನಯದಿಂದ, ಗೌರವಪೂರ್ವಕವಾಗಿ. ಆಲ್ ಅಂಡ್ ಸನ್ಡ್ರಿ ಅಂದ್ರೆ ಎಲ್ಲರೂ, ಪ್ರತಿಯೊಬ್ಬರು. ಪೇಜ್ ಬಾಯ್ಸ್ ಅಂದ್ರೆ ಸೇವಕ, ಹುಡುಗರು. ರಿವಾಲ್ವಿಂಗ್ ಡೋರ್ಸ್ ಅಂದ್ರೆ ತಿರುಗುವ ಬಾಗಿಲುಗಳು. 20ನೇ ವಾಕ್ಯ. On the famous and fast Tokaido line between Tokyo and Osaka, two conductors enter the carriage in a slightly theatrical scene. ಟೋಕಿಯೋ ಮತ್ತು ಒಸಾಕಾ ನಡುವಿನ ಪ್ರಸಿದ್ಧ ಟೊಕೈಡೋ ರೈಲು ಮಾರ್ಗದಲ್ಲಿ ಇಬ್ರು ಕಂಡಕ್ಟರ್ಗಳು ಸ್ವಲ್ಪ ನಾಟಕೀಯವಾಗಿ ಬೋಗಿ ಒಳಗೆ ಬರ್ತಾರಂತೆ. ಥಿಯೇಟ್ರಿಕಲ್ ಅಂದ್ರೆ ನಾಟಕೀಯ, ಸ್ವಲ್ಪ ಅಭಿನಯದ ಥರ. 21ನೇ ವಾಕ್ಯ. They march to the middle of the coach, bow ceremoniously in both directions, and then start checking the tickets. ಅವರು ಭೋಗಿಯ ಮಧ್ಯಕ್ಕೆ ಸೈನಿಕರ ಹಾಗೆ ಹೆಜ್ಜೆ ಹಾಕಿ ಮಾರ್ಚ್ ಎರಡೂ ಕಡೆ ವಿದ್ಯುಕ್ತವಾಗಿ ಬಾಗಿ ಆಮೇಲೆ ಟಿಕೆಟ್ಸ್ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಮಾರ್ಚ್ ಅಂದ್ರೆ ಹೆಜ್ಜೆ ಹಾಕು, ಸೆರೆಮೋನಿಯಸ್ಲಿ ಅಂದ್ರ ವಿದ್ಯುಕ್ತವಾಗಿ. ಹೌದು. 22ನೇ ವಾಕ್ಯ. ಇನ್ ಒನ್ ಆಫ್ ದ ಪಾರ್ಟ್ಸ್ ಆಫ್ ನಾರಾ ಐ ಮೆಟ್ ಅ ಡಿಯರ್. ನಾರಾ ಅನ್ನೋ ಜಾಗದಲ್ಲಿ ಲೇಖಕರು ಒಂದು ಜಿಂಕೆಯನ್ನ ಭೇಟಿ ಮಾಡ್ತಾರೆ. 23ನೇ ವಾಕ್ಯ. ಐ ಬಾಟ್ ಅ ಪ್ಯಾಕ್ ಆಫ್ ಫುಡ್ ಫಾರ್ ಹಿಮ್. ಹಿ ಕೇಮ್ ಅಪ್ ಟು ಮೀ, ಲುಕ್ಡ್ ಇನ್ ಟು ಮೈ ಐಸ್ ಅಂಡ್ ಬೌಡ್ ಡೀಪ್ಲಿ. ಅದಕ್ಕೆ ಆಹಾರದ ಪೊಟ್ಟಣ ಕೊಂಡ್ಕೊಂಡ್ರಂತೆ. ಅದು ಹತ್ರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆಳವಾಗಿ ತಲೆಬಾಗಿತಂತೆ. 24ನೇ ವಾಕ್ಯ. ಇಟ್ ವಾಸ್ ನೋ ಚಾನ್ಸ್ ಜೆಸ್ಚರ್, ಇಟ್ ವಾಸ್ ಅ ಪ್ರಾಪರ್ ಅಂಡ್ ಕರ್ಟಿಯಸ್ ಬೌ. ಅದು ಸುಮ್ನೆ ಆಕಸ್ಮಿಕ ಹಾವಭಾವ ಅಲ್ಲ, ಅದು ಸರಿಯಾದ ವಿನಯಶೀಲ ನಮನವಾಗಿತ್ತು ಅಂತಾರೆ. ಚಾನ್ಸ್ ಜೆಸ್ಚರ್ ಅಂದ್ರೆ ಆಕಸ್ಮಿಕ ಹಾವಭಾವ. ಕರ್ಟಿಯಸ್ ಅಂದ್ರೆ ವಿನಯಶೀಲ, ಸೌಜನ್ಯದ, ಪೊಲೈಟ್, ರೆಸ್ಪೆಕ್ಟ್ಫುಲ್. 25ನೇ ವಾಕ್ಯ. Perhaps deer are more imitative than I knew. Perhaps if they see people bowing all the time, they get into the habit too. Perhaps it is something genetic and is in the blood of Japanese deer. ಬಹುಶಃ ಜಿಂಕೆಗಳು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಅನುಕರಣಶೀಲ ಇರಬಹುದು, ಅಥವಾ ಎಲ್ಲರೂ ಬಾಗೋದನ್ನ ನೋಡಿ ನೋಡಿ ಅವಗೂ ಅಭ್ಯಾಸ ಆಗಿರಬಹುದು, ಅಥವಾ ಇದು ಆನುವಂಶಿಕವಾಗಿ ಜಪಾನಿ ಜಿಂಕೆಗಳ ರಕ್ತದಲ್ಲೇ ಇರಬಹುದು ಅಂತ ತಮಾಷೆಯಾಗಿ ಯೋಚಿಸ್ತಾರೆ. ಇಮಿಟೇಟಿವ್ ಅಂದ್ರೆ ಅನುಕರಿಸುವ, ಜೆನೆಟಿಕ್ ಅಂದ್ರೆ ಆನುವಂಶಿಕ. ಸರಿ. 26ನೇ ವಾಕ್ಯ. I do not know, but I do know that the deer bowed to me, then jumped at me and snatched the little food bag from my hand. ನನಗ್ಗೊತ್ತಿಲ್ಲ, ಆದರೆ ಆ ಜಿಂಕೆ ನನಗೆ ಬಾಗಿ ಆಮೇಲೆ ನನ್ನ ಮೇಲೆ ಹಾರಿ ಕೈಯಲ್ಲಿದ್ದ ಆಹಾರದ ಚೀಲವನ್ನ ಕಸಿದುಕೊಂಡೋಯ್ತು ಅಂತ ಹೇಳ್ತಾರೆ. ಸ್ನ್ಯಾಚ್ಡ್ ಅಂದ್ರೆ ಕಸಿದುಕೊಂಡಿತು, ಕಿತ್ತುಕೊಂಡಿತು, ಕ್ವಿಕ್ಲಿ ಸೀಸ್ಡ್. ಅಯ್ಯೋ, ಇದು ಮೈಕ್ಸ್ ಅವರ ಬರಹದ ತಮಾಷೆ. ಕೊನೆಯ ವಾಕ್ಯ 27ನೇದು. As soon as the bus arrives, the bowing gentlemen are transformed into savages. They push each other aside, tread on each other's toes, and shove their elbows into each other's stomachs. ಆದರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ. ಬಸ್ ಬಂದ ತಕ್ಷಣ ಆ ತಲೆಬಾಗೋ ಸಭ್ಯರೆಲ್ಲ ಅನಾಗರಿಕರಾಗಿ, ಸ್ಯಾವೇಜಸ್ ಆಗಿ ಬದಲಾಗಿ ಒಬ್ಬರನ್ನೊಬ್ಬರು ತಳ್ತಾರೆ, ಕಾಲ್ ತುಳ್ತಾರೆ, ಮೊಣಕೈಯಿಂದ ಹೊಟ್ಟೆಗೆ ನೂಕ್ತಾರೆ.
ಟ್ರಾನ್ಸ್ಫಾರ್ಮ್ಡ್ ಅಂದ್ರೆ ರೂಪಾಂತರಗೊಂಡ, ಸ್ಯಾವೇಜಸ್ ಅಂದ್ರೆ ಅನಾಗರಿಕರು, ಟ್ರೆಡ್ ಅಂದ್ರೆ ತುಳಿ, ಶವ್ ಅಂದ್ರೆ ನೂಕು ತಳ್ಳು. ಇದು ಜಾಪಾನಿ ನಡವಳಿಕೆಯ ಇನ್ನೊಂದು ಮುಖವನ್ನ ತೋರಿಸುತ್ತೆ. ಹೌದು, ಬಹಳ ವಿಚಿತ್ರವಾದ ಆದರೆ ಬಹುಶಃ ನಿಜವಾದ ಚಿತ್ರಣ. ಸರಿ, ಈಗ ಜಪಾನ್ನ ಇನ್ನೊಂದು ಅನುಭವಕ್ಕೆ ಹೋಗೋಣ. ಸೂಪ್ ಕುಡಿಯೋದು, ಈಟಿಂಗ್ ಸೂಪ್. ಮೊದಲ ವಾಕ್ಯ, ಈಟಿಂಗ್ ಸೂಪ್ ಹ್ಯಾಸ್ ಮೋರ್ ಡೇಂಜರ್ಸ್ ದೆನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್. ಸೂಪ್ ಕುಡಿಯೋದ್ರಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಅಪಾಯಗಳಿವೆ ಅಂತ ಶುರು ಮಾಡ್ತಾರೆ. ಡೇಂಜರ್ಸ್ ಅಂದ್ರೆ ಅಪಾಯಗಳು. ಯಾಕೆ ಹಾಗೆ? ಮುಂದಿನ ವಾಕ್ಯ ಹೇಳುತ್ತೆ, ವೆನ್ ಈಟಿಂಗ್ ಸೂಪ್ ಯು ಮಸ್ಟ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್. ಸೂಪ್ ಕುಡಿಯೋವಾಗ ಭಯಂಕರವಾದ ಶಬ್ದ, ಫಿಯರ್ಫುಲ್ ನಾಯ್ಸ್ ಮಾಡ್ಬೇಕಾ? ಫಿಯರ್ಫುಲ್ ಅಂದ್ರೆ ಇಲ್ಲಿ ದೊಡ್ಡ ಅಥವಾ ಗಮನ ಸೆಳೆಯೋ ಶಬ್ದ ಇರ್ಬೇಕಲ್ವಾ? ಹೌದು, ಜೋರಾಗಿ ಸದ್ದು ಮಾಡಿ ಕುಡಿಬೇಕು ಅಂತ. ಅ ಲೌಡ್, ಪರ್ಹ್ಯಾಪ್ಸ್ ಸ್ಟಾರ್ಟ್ಲಿಂಗ್ ನಾಯ್ಸ್. ಯಾಕೆ? ಮೂರನೇ ವಾಕ್ಯ, ಇಟ್ ಇಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್. ಅದು ಮೆಚ್ಚುಗೆಯ, ಅಪ್ರಿಸಿಯೇಷನ್ ಸಂಕೇತವಂತೆ. ಅಪ್ರಿಸಿಯೇಷನ್ ಅಂದ್ರೆ ಮೆಚ್ಚುಗೆ, ಕೃತಜ್ಞತೆ, ರೆಕಗ್ನಿಷನ್ ಆಂಡ್ ಎಂಜಾಯ್ಮೆಂಟ್. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ನಾಲ್ಕನೇ ವಾಕ್ಯ, ಇಫ್ ಯು ಡೋಂಟ್, ಯೋರ್ ಹೋಸ್ಟಸ್ ವಿಲ್ ಥಿಂಕ್ ವಾಟ್ ಅನ್ ಇಲ್ ಮ್ಯಾನರ್ಡ್ ಲೌಟ್. ನೀವು ಶಬ್ದ ಮಾಡದೆ ಸುಮ್ಮನೆ ಕುಡಿದ್ರೆ ನಿಮ್ಮ ಆತಿಥ್ಯ ನೀಡಿದಾಕೆ ಹಾಸ್ಟೆಸ್ ಎಂತಹ ಸಂಸ್ಕಾರವಿಲ್ಲದ ಒರಟ, ಇಲ್ ಮ್ಯಾನರ್ಡ್ ಲೌಟ್ ಅಂದ್ಕೊಳ್ತಾರಂತೆ. ಹೋಸ್ಟೆಸ್ ಅಂದ್ರೆ ಆತಿಥ್ಯ ನೀಡುವವಳು, ಇಲ್ ಮ್ಯಾನರ್ಡ್ ಅಂದ್ರೆ ಸಂಸ್ಕಾರವಿಲ್ಲದ, ಲೌಟ್ ಅಂದ್ರೆ ಒರಟ ಅಸಭ್ಯ ವ್ಯಕ್ತಿ. ಐದನೇ ವಾಕ್ಯ, ಬಟ್ ಇಫ್ ಯು ಡೂ, ಶಿ ವಿಲ್ ಥಿಂಕ್ ನೋ ರೀಸನಬಲಿ ವೆಲ್ ಬ್ರಾಟ್ ಅಪ್ ಯುರೋಪಿಯನ್ ಮೇಕ್ಸ್ ಸಚ್ ಡಿಸ್ಕಸ್ಟಿಂಗ್ ನಾಯ್ಸಸ್ ವೆನ್ ಈಟಿಂಗ್ ಸೂಪ್. ಸರಿ, ಹಾಗಾದ್ರೆ ಶಬ್ದ ಮಾಡೋಣ ಅಂದ್ರೆ ಆಗ ಅವರು ಯಾವ ಯೋಗ್ಯವಾಗಿ ಬೆಳೆದ, ರೀಸನಬ್ಲಿ ವೆಲ್ ಬ್ರಾಟ್ ಅಪ್ ಯುರೋಪಿಯನನು ಇಂತಹ ಅಸಹ್ಯಕರ, ಡಿಸ್ಕಸ್ಟಿಂಗ್ ಶಬ್ದ ಮಾಡಲ್ಲ ಅಂದ್ಕೊಳ್ತಾರಂತೆ. ರೀಸನಬ್ಲಿ ವೆಲ್ ಬ್ರಾಟ್ ಅಪ್ ಅಂದ್ರೆ ಒಳ್ಳೆಯ ಸಂಸ್ಕಾರ ಪಡೆದ, ಡಿಸ್ಕಸ್ಟಿಂಗ್ ಅಂದ್ರೆ ಅಸಹ್ಯಕರ. ಹೌದು. ಕೊನೆಯ ವಾಕ್ಯ, ಹಿ ಮಸ್ಟ್ ಬಿ ಆನ್ ಇಲ್ ಮ್ಯಾನರ್ಡ್ ಲೌಟ್. ಮತ್ತೆ ಇವನು ಖಂಡಿತ ಸಂಸ್ಕಾರವಿಲ್ಲದ ಒರಟ್ನಿ ಇರಬೇಕು ಅಂತಲೇ ತೀರ್ಮಾನಕ್ಕೆ ಬರ್ತಾರೆ. ಅಂದ್ರೆ ಏನ ಮಾಡಿದ್ರೂ ಹೊರಗಿನವನು ಒರಟನೆ ಆಗ್ತಾನೆ. ಇದು ಸಾಂಸ್ಕೃತಿಕ ವ್ಯತ್ಯಾಸದ ಗೊಂದಲಕ್ಕೆ ಒಂದು ಒಳ್ಳೆ ಹಾಸ್ಯಮಯ ಉದಾಹರಣೆ. ಖಂಡಿತ. ಮೈಕ್ಸ್ ಈ ತರದ ಸಂದಿಗ್ಧಗಳನ್ನ ಹಿಡಿಯೋದಲ್ಲಿ ಎತ್ತಿದ ಕೈ. ಸರಿ, ಈಗ ಜಪಾನ್ನಿಂದ ನಾವು ಬ್ರೆಜಿಲ್ಗೆ ಹಾರೋಣ. ಅಲ್ಲಿನ ಸಂಚಾರ, ಟ್ರಾಫಿಕ್ ಇನ್ ಬ್ರೆಜಿಲ್ ಬಗ್ಗೆ ಮೈಕ್ಸ್ ಏನ್ ಬರ್ದಿದ್ದಾರೆ ನೋಡೋಣ. ಮೊದಲ ವಾಕ್ಯ, ನೋಬಡಿ ಹರೀಸ್ ಇನ್ ಬ್ರೆಜಿಲ್. ಬ್ರೆಜಿಲ್ನ ಕಥೆ ಶುರುವಾಗೋದೇ ಹೀಗೆ. ಅಲ್ಲಿ ಯಾರೂ ಆತುರ ಪಡುವುದಿಲ್ಲ. ಹರೀಸ್ ಅಂದ್ರೆ ಆತುರ ಪಡ್ತಾರೆ. ಎರಡನೇ ವಾಕ್ಯ, ಇಟ್ ಡಸ್ ನಾಟ್ ರಿಯಲಿ ಮ್ಯಾಟರ್ ವೆದರ್ ಯು ರೀಚ್ ಯೋರ್ ಡೆಸ್ಟಿನೇಷನ್ ಅನ್ ಅವರ್ ಟು ಸೂನ್, ಅ ಡೇ ಲೇಟ್ ಆರ್ ನಾಟ್ ಅಟ್ ಆಲ್. ನೀವು ನಿಮ್ಮ ಗಮ್ಯಸ್ಥಾನವನ್ನ, ಡೆಸ್ಟಿನೇಷನ್, 1 ಗಂಟೆ ಬೇಗ ತಲುಪಿದ್ರೂ ಸರಿ, 1 ದಿನ ಲೇಟ್ ಆದ್ರೂ ಸರಿ, ಅಥವಾ ತಲುಪದೆ ಇದ್ರೂ ಸರಿ, ಅದು ಅಷ್ಟೊಂದು ಮುಖ್ಯನೇ ಅಲ್ಲ ಅಂತೆ. ಡೆಸ್ಟಿನೇಷನ್ ಅಂದ್ರೆ ಗಮ್ಯಸ್ಥಾನ, ದ ಪ್ಲೇಸ್ ಟು ವಿಚ್ ಸಮ್ವನ್ ಇಸ್ ಗೋಯಿಂಗ್. ಮೂರನೇ ವಾಕ್ಯ, The grey pavements in the streets of Copacabana are often decorated with beautiful black mosaics, a unique type of decoration. ಕೋಪಕಬಾನ ಬೀದಿಗಳಲ್ಲಿರೋ ಬೂದು ಕಾಲುದಾರಿಗಳು, ಪೇವ್ಮೆಂಟ್ಸ್, ಸುಂದರವಾದ ಕಪ್ಪು ಮೊಸೈಕ್ಗಳಿಂದ ಅಲಂಕರಿಸಲ್ಪಟ್ಟಿವೆಯಂತೆ. ಇದೊಂದು ವಿಶಿಷ್ಟ, ಯುನೀಕ್ ಅಲಂಕಾರ. ಪೇವ್ಮೆಂಟ್ಸ್ ಅಂದ್ರೆ ಪಾದಚಾರಿ ಮಾರ್ಗಗಳು, ಸೈಡ್ ವಾಕ್ಸ್. ಮೊಸೈಕ್ಸ್ ಅಂದ್ರೆ ಚಿಕ್ಕ ಬಣ್ಣದ ಕಲ್ಲುಗಾಜಿನ ಚೂರುಗಳಿಂದ ಮಾಡಿದ ಚಿತ್ರ ಅಥವಾ ವಿನ್ಯಾಸ. ಯುನೀಕ್ ಅಂದ್ರೆ ವಿಶಿಷ್ಟ, ಅನನ್ಯ. ಹೌದು. ನಾಲ್ಕನೇ ವಾಕ್ಯ, ಓನ್ಲಿ ಅ ಪೀಪಲ್ ಅಲೈವ್ ಟು ಬ್ಯೂಟಿ ಇನ್ ದೇರ್ ಸರೌಂಡಿಂಗ್ಸ್ ಆಂಡ್ ಹೂ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಫಾರ್ ಕಾಂಟೆಂಪ್ಲೇಷನ್ ಡ್ಯೂರಿಂಗ್ ದೇರ್ ಮೆಡಿಟೇಟಿವ್ ಆಂಬ್ಯುಲೇಟರಿ ಎಕ್ಸಸೈಸಸ್ ವುಡ್ ಟೇಕ್ ದ ಟ್ರಬಲ್ ಟು ಡೆಕೋರೇಟ್ ದ ಪೇವ್ಮೆಂಟ್ಸ್ ದೇ ವಾಕ್ ಆನ್. ತಮ್ಮ ಸುತ್ತಮುತ್ತಲಿನ ಸೌಂದರ್ಯಕ್ಕೆ ಸ್ಪಂದಿಸುವ, ಅಲೈವ್ ಟು ಬ್ಯೂಟಿ, ಮತ್ತೆ ತಮ್ಮ ಧ್ಯಾನಸ್ಥ, ಮೆಡಿಟೇಟಿವ್, ನಡೆದಾಡುವ ಆಂಬ್ಯುಲೇಟರಿ ವ್ಯಾಯಾಮಗಳ ಸಮಯದಲ್ಲಿ ಚಿಂತನೆಗೆ, ಕಾಂಟೆಂಪ್ಲೇಷನ್, ಸಾಕಷ್ಟು ಸಮಯ ಇರೋ ಜನ ಮಾತ್ರ ತಾವು ನಡೆಯೋ ಕಾಲುದಾರಿಯನ್ನ ಅಲಂಕಾರ ಮಾಡೋ ಕಷ್ಟ ತಗೋತಾರೆ ಅಂತ ಮೈಕ್ಸ್ ಅಭಿಪ್ರಾಯ. ಅಲೈವ್ ಟು ಅಂದ್ರೆ ಸ್ಪಂದಿಸುವ, ಅರಿವುಳ್ಳ, ಅವೇರ್ ಆಫ್ ಆಂಡ್ ರೆಸ್ಪಾನ್ಸಿವ್ ಟು. ಕಾಂಟೆಂಪ್ಲೇಷನ್ ಅಂದ್ರೆ ಆಳವಾದ ಚಿಂತನೆ, ಧ್ಯಾನ, ಡೀಪ್ ರಿಫ್ಲೆಕ್ಟಿವ್ ಥಾಟ್. ಮೆಡಿಟೇಟಿವ್ ಅಂದ್ರೆ ಧ್ಯಾನಸ್ಥ, ಆಂಬ್ಯುಲೇಟರಿ ಅಂದ್ರೆ ನಡೆದಾಡುವುದಕ್ಕೆ ಸಂಬಂಧಿಸಿದ್ದು, ರಿಲೇಟಿಂಗ್ ಟು ವಾಕಿಂಗ್. ಇದೆಲ್ಲ ಬ್ರೆಜಿಲಿಯನ್ನರ ನಿಧಾನ ಜೀವನ ಶೈಲಿ ತೋರಿಸುತ್ತೆ. ಹೌದು, ನಿರಾಳವಾದ, ಈಸಿ ಗೋಯಿಂಗ್, ಸಾವಕಾಶವಾದ, ಲೀಜರ್ಲಿ ಜನ ಅನ್ನೋ ಹಾಗೆ. ಆದ್ರೆ ಮುಂದಿನ ವಾಕ್ಯದಲ್ಲೇ ಕಥೆ ತಿರುಗುತ್ತೆ. ಐದನೇ ವಾಕ್ಯ, ಹವೆವರ್, as soon as these easy-going, leisurely characters get a steering wheel in their hands, no speed is fast enough for them. ಅದೇ, ಈ ನಿಧಾನ, ನಿರಾಳ ಜನ ಕಾರಿನ ಸ್ಟೀರಿಂಗ್ ಚಕ್ರ ಕೈಗೆ ತಗೊಂಡ ತಕ್ಷಣ ಅವರಿಗೆ ಯಾವ ಸ್ಪೀಡು ಸಾಕಾಗಲ್ಲ. ಈಸಿ ಗೋಯಿಂಗ್ ಅಂದ್ರೆ ನಿರಾಳವಾದ, ಲೀಜರ್ಲಿ ಅಂದ್ರೆ ಸಾವಕಾಶವಾದ, ಸ್ಟೀರಿಂಗ್ ವೀಲ್ ಅಂದ್ರೆ ಕಾರು ಚಲಾಯಿಸೋ ಚಕ್ರ. 6ನೇ ವಾಕ್ಯ,
You would then be inclined to believe that gaining a tenth of a second is a matter of grave importance for all of them all the time. ಆಗ ನಿಮ್ಗೆ ಅನಿಸ್ತೆ 1 ಸೆಕೆಂಡಿನ 10ನೇ ಭಾಗ ಸಮಯ ಉಳಿಸೋದು ಕೂಡ ಅವ್ರಿಗೆಲ್ಲ ಯಾವಾಗ್ಲೂ ಅತ್ಯಂತ ಗಂಭೀರ ಪ್ರಾಮುಖ್ಯತೆಯ ವಿಷಯವೇನೋ ಅಂತ ನೀವು ನಂಬೋಕೆ ಒಲವು ತೋರಿಸ್ತೀರಿ. ಇನ್ಕ್ಲೈನ್ಡ್ ಅಂದ್ರೆ ಒಲವು ತೋರುವ, ಗ್ರೇವ್ ಇಂಪಾರ್ಟೆನ್ಸ್ ಅಂದ್ರೆ ಗಂಭೀರ ಪ್ರಾಮುಖ್ಯತೆ, ವೆರಿ ಸೀರಿಯಸ್ ಸಿಗ್ನಿಫಿಕೆನ್ಸ್. ಹೌದು. ಅಂದ್ರೆ ಬ್ರೆಜಿಲ್ನಲ್ಲಿ ಕಾರುಗಳು ಅತ್ಯಂತ ಎಕ್ಸ್ಟ್ರೀಮ್ಲಿ ದುಬಾರಿ. ಆಮದು ಸುಂಕಗಳು ಇಂಪೋರ್ಟ್ ಡ್ಯೂಟೀಸ್ ಎಷ್ಟಿದೆ ಅಂದ್ರೆ ಅದು ಆರ್ಥಿಕವಾಗಿ ಕುಗ್ಗಿಸುವಷ್ಟು, ಕ್ರಿಪ್ಲಿಂಗ್ ಮತ್ತು ಮಾರಣಾಂತಿಕ ಅನ್ನುವಷ್ಟು ಹೆಚ್ಚಿದೆ. ಎಕ್ಸ್ಟ್ರೀಮ್ಲಿ ಅಂದ್ರೆ ಅತ್ಯಂತ, ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಆಮದು ಸುಂಕಗಳು, ಕ್ರಿಪ್ಲಿಂಗ್ ಅಂದ್ರೆ ಪಂಗುಗೊಳಿಸುವ, ದುರ್ಬಲಗೊಳಿಸುವ. ಮರ್ಡರಸ್ ಇಲ್ಲಿ ಅತಿಯಾದ ಭಯಂಕರ ಎಂಬರ್ಥದಲ್ಲಿ, ಎಕ್ಸೆಸಿವ್ಲಿ ಹೈ. ಕರೆಕ್ಟ್. 8ನೇ ವಾಕ್ಯ. Only a few other, poorer South American states are in a worse position in this respect. ಈ ವಿಷಯದಲ್ಲಿ ಕೆಲವು ಬೇರೆ ಬಡ ದಕ್ಷಿಣ ಅಮೆರಿಕಾದ ದೇಶಗಳು ಮಾತ್ರ ಬ್ರೆಜಿಲ್ಗಿಂತ ಕೆಟ್ಟ ಸ್ಥಿತಿಯಲ್ಲಿವೆ. 9ನೇ ವಾಕ್ಯ. Complaints are universal. Hardly anyone can afford a car. ದೂರುಗಳು ಎಲ್ಲೆಡೆ ಯೂನಿವರ್ಸಲ್ ಇವೆ. ಬಹುತೇಕ ಯಾರೂ ಕಾರು ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಕ್ಯಾನ್ ಅಫೋರ್ಡ್. ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ, ಹಾರ್ಡ್ಲಿ ಅಂದ್ರೆ ಬಹುತೇಕ ಇಲ್ಲ, ಅಫೋರ್ಡ್ ಅಂದ್ರೆ ಕೊಳ್ಳುವ ಸಾಮರ್ಥ್ಯ ಹೊಂದು. 10ನೇ ವಾಕ್ಯ. Yet this only means that the number of motor vehicles is growing by leaps and bounds, almost as if cars were distributed free of charge to all and sundry. ಆದ್ರೆ ವಿಚಿತ್ರ ಅಂದ್ರೆ ಮೋಟಾರ್ ವಾಹನಗಳ ಸಂಖ್ಯೆ ಅತೀ ವೇಗವಾಗಿ ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಬೆಳೆಯುತ್ತಿದೆ. ಬಹುತೇಕ ಕಾರುಗಳನ್ನ ಎಲ್ಲರಿಗೂ ಆಲ್ ಅಂಡ್ ಸನ್ಡ್ರಿ ಫ್ರೀಯಾಗಿ ಹಂಚ್ತಿದಾರೇನೋ, ಡಿಸ್ಟ್ರಿಬ್ಯೂಟೆಡ್ ಅನ್ನೋ ಹಾಗೆ. ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅಂದ್ರೆ ಅತೀ ವೇಗವಾಗಿ, ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಹಂಚಿದ, ಆಲ್ ಅಂಡ್ ಸನ್ಡ್ರಿ ಅಂದ್ರೆ ಎಲ್ಲರೂ. 11ನೇ ವಾಕ್ಯ. Thus the pedestrian's life is becoming more hazardous every day. ಇದರ ಪರಿಣಾಮ ಪಾದಚಾರಿಗಳ ಜೀವನ ದಿನದಿಂದ ದಿನಕ್ಕೆ ಹೆಚ್ಚು ಅಪಾಯಕಾರಿಯಾಗುತ್ತಿದೆ. ಹ್ಯಾಜರ್ಡಸ್. ಪೆಡೆಸ್ಟ್ರಿಯನ್ ಅಂದ್ರೆ ಪಾದಚಾರಿ, ಹ್ಯಾಜರ್ಡಸ್ ಅಂದ್ರೆ ಅಪಾಯಕಾರಿ, ರಿಸ್ಕಿ. ಸರಿ. 12ನೇ ವಾಕ್ಯ. It is not that drivers do not care about pedestrians. ಚಾಲಕರು ಪಾದಚಾರಿಗಳ ಬಗ್ಗೆ ಕಾಳಜಿ ವಹಿಸಲ್ಲ ಅಂತಲ್ಲ. 13ನೇ ವಾಕ್ಯ. The trouble is that they do care about them. They are in fact on the lookout for them. ತೊಂದ್ರೆ ಏನಂದ್ರೆ ಅವರು ಪಾದಚಾರಿಗಳ ಬಗ್ಗೆ ಕಾಳಜಿ ವಹಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಅವರಿಗಾಗಿಯೇ ಹುಂಚ್ ಹಾಕ್ತಾ ಇರ್ತಾರೆ. ಆನ್ ದ ಲುಕ್ಔಟ್. ಆನ್ ದ ಲುಕ್ಔಟ್ ಅಂದ್ರೆ ಹುಂಚಾಕೋದು, ಹುಡುಕಾಟದಲ್ಲಿರೋದು, ವಾಚಿಂಗ್ ಕೇರ್ಫುಲಿ. ಹೌದು. 14ನೇ ವಾಕ್ಯ. As soon as a driver notices a pedestrian step off the pavement, he regards him as fair game. He takes aim and accelerates. ಚಾಲಕ ಒಬ್ಬ ಪಾದಚಾರಿ ಕಾಲುದಾರಿಯಿಂದ ಕೆಳಗೆ ಇಳಿಯೋದನ್ನ ನೋಡಿದ ತಕ್ಷಣ ಅವನನ್ನ ಸುಲಭ ಬೇಟೆ, ಫೇರ್ ಗೇಮ್ ಅಂತ ಪರಿಗಣಿಸ್ತಾನೆ. ರಿಗಾರ್ಡ್ಸ್ ಗುರಿ ಇಟ್ಟು, ಟೇಕ್ಸ್ ಏಮ್ ವೇಗ ಹೆಚ್ಚಿಸ್ತಾನೆ, ಆಕ್ಸಲರೇಟ್ಸ್. ರಿಗಾರ್ಡ್ಸ್ ಅಂದ್ರೆ ಪರಿಗಣಿಸುತ್ತಾನೆ, ಫೇರ್ ಗೇಮ್ ಅಂದ್ರೆ ಸುಲಭ ಬೇಟೆ, ಟಾರ್ಗೆಟ್, ಟೇಕ್ಸ್ ಏಮ್ ಅಂದ್ರೆ ಗುರಿ ಇಡುತ್ತಾನೆ, ಆಕ್ಸೆಲರೇಟ್ಸ್ ಅಂದ್ರೆ ವೇಗ ಹೆಚ್ಚಿಸ್ತಾನೆ. ಅಯ್ಯೋ ದೇವ್ರೆ. 15ನೇ ವಾಕ್ಯ. ದ ಪೆಡೆಸ್ಟ್ರಿಯನ್ ಹ್ಯಾಸ್ ಟು ಜಂಪ್, ಲೀಪ್ ಅಂಡ್ ರನ್ ಫಾರ್ ಡಿಯರ್ ಲೈಫ್. ಆಗ ಪಾದಚಾರಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ನೆಗೆಬೇಕು, ಹಾರ್ಬೇಕು, ಓಡ್ಬೇಕು. ಲೀಪ್ ಅಂದ್ರೆ ಹಾರು, ಲಂಘಿಸು, ಫಾರ್ ಡಿಯರ್ ಲೈಫ್ ಅಂದ್ರೆ ಪ್ರಾಣ ಉಳಿಸಿಕೊಳ್ಳಲು ಹತಾಶೆಯಿಂದ. ಹೌದು. 16ನೇ ವಾಕ್ಯ. ಫೇರ್ ಇನಫ್. ಸರಿ ಬಿಡಿ ಅನ್ನೋ ತರಹ ಸ್ವಲ್ಪ ವ್ಯಂಗ್ಯವಾಗಿ. 17ನೇ ವಾಕ್ಯ. The war between drivers themselves is murderous but good-tempered. ಚಾಲಕರ ನಡುವಿನ ಯುದ್ಧ ಕೂಡ ಮಾರಣಾಂತಿಕವಾಗಿ ಅಪಾಯಕಾರಿ, ಆದ್ರೆ ಅದು ಸೌಹಾರ್ದಯುತವಾಗಿರುತ್ತೆ. ಮರ್ಡರಸ್ ಅಂದ್ರೆ ಇಲ್ಲಿ ಅತಿ ಅಪಾಯಕಾರಿ, ಗುಡ್ ಟೆಂಪರ್ಡ್ ಅಂದ್ರೆ ಶಾಂತ ಸ್ವಭಾವದ, ಸೌಹಾರ್ದಯುತ, ನಾಟ್ ಈಸಿಲಿ ಅನಾಯ್ಡ್. ಹೌದು. 18ನೇ ವಾಕ್ಯ. They cut in, they overtake on both sides, they force you to brake violently and commit all the most heinous crimes of the road and 20 times every hour. ಅವರು ಅಡ್ಡ ನುಗ್ಗುತ್ತಾರೆ, ಎರಡು ಕಡೆಯಿಂದ ಹಿಂದಿಕ್ಕುತ್ತಾರೆ, ನಿಮ್ಮನ್ನ ರಭಸವಾಗಿ ಬ್ರೇಕ್ ಹಾಕುವಂತೆ ಮಾಡ್ತಾರೆ, ರಸ್ತೆಯ ಅತ್ಯಂತ ಘೋರ ಅಪರಾಧಗಳನ್ನ ಗಂಟೆಗೆ 20 ಸಲ ಮಾಡ್ತಾರೆ. ಕಟ್ಟೇನಂದ್ರೆ ಅಡ್ಡ ಬರು, ಓವರ್ಟೇಕ್ ಅಂದ್ರೆ ಹಿಂದಿಕ್ಕುವುದು, ವೈಲೆಂಟ್ಲಿ ಅಂದ್ರೆ ಇಲ್ಲಿ ತೀವ್ರವಾಗಿ, ರಭಸವಾಗಿ, ಕಮ್ಮಿಟ್ ಅಂದ್ರೆ ಮಾಡು, ಎಸಗು, ಹೇನಸ್ ಅಂದ್ರೆ ಘೋರ, ನೀಚ, ಅಟರ್ಲಿ ವಿಕೆಡ್. 19ನೇ ವಾಕ್ಯ. ಬಟ್ ದಿ ಸ್ಮೈಲ್ ಅಟ್ ಯು ದ ಸೇಮ್ ಟೈಮ್ ದೇರ್ ಇಸ್ ನೋ ಆಂಗರ್, ನೋ ಹಾಸ್ಟಿಲಿಟಿ, ನೋ ಮ್ಯಾಡ್ ಹೂಟಿಂಗ್. ಆದ್ರೆ ಇದೆಲ್ಲ ಮಾಡುವಾಗ ನಿಮ್ಮನ್ನ ನೋಡಿ ನಗ್ತಾರೆ. ಕೋಪ ಇರಲ್ಲ, ದ್ವೇಷ ಇರಲ್ಲ, ಹುಚ್ಚರಾಗೆ ಹಾರ್ನ್ ಹೊಡೆಯೋದು ಇರಲ್ಲ. ಹಾಸ್ಟಿಲಿಟಿ ಅಂದ್ರೆ ದ್ವೇಷ, ವೈರತ್ವ, ಹೂಟಿಂಗ್ ಅಂದ್ರೆ ಹಾರ್ನ್ ಮಾಡೋದು. ಇದು ವಿಚಿತ್ರ ಸಂಯೋಜನೆ. ಹೌದು, ಡೇಂಜರಸ್ ಆದ್ರೂ ಫ್ರೆಂಡ್ಲಿ. 20ನೇ ವಾಕ್ಯ. ದಿ ಅವೆನಿಡಾ ಪ್ರೆಸಿಡೆಂಟ್ ವರ್ಗಾಸ್ ಇಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್.
ಅವರೀಡಾ ಪ್ರೆಸಿಡೆಂಟ್ ವರ್ಗಾಸ್ ಅನ್ನೋದು ಎಲ್ಲಕ್ಕಿಂತ ಕೆಟ್ಟ ಜಾಗ ಅಂತೆ. 21ನೇ ವಾಕ್ಯ. You stand there trying to cross the road and contemplating the truly fascinating problem. How can crawling traffic proceed at such terrifying speed? ನೀವಲ್ಲಿ ನಿಂತು ರೋಡ್ ಕ್ರಾಸ್ ಮಾಡೋಕೆ ಪ್ರಯತ್ನಿಸ್ತಾ ಒಂದು ಕುತೂಹಲಕಾರಿ ಫ್ಯಾಸಿನೇಟಿಂಗ್ ಸಮಸ್ಯೆ ಬಗ್ಗೆ ಚಿಂತಿಸ್ತಾ ಕಾಂಟೆಂಪ್ಲೇಟಿಂಗ್ ಇರ್ತೀರಿ. ತೆವಳುವಂತೆ ಕಾಣೋ ಸಂಚಾರ ಕ್ರಾಲಿಂಗ್ ಟ್ರಾಫಿಕ್ ಹೇಗೆ ಇಷ್ಟು ಭಯಾನಕ ವೇಗದಲ್ಲಿ ಟೆರಿಫೈಯಿಂಗ್ ಸ್ಪೀಡ್ ಹೋಗೋಕೆ ಸಾಧ್ಯ? ಕಾಂಟೆಂಪ್ಲೇಟಿಂಗ್ ಅಂದ್ರೆ ಚಿಂತಿಸುತ್ತಿರುವ, ಫ್ಯಾಸಿನೇಟಿಂಗ್ ಅಂದ್ರೆ ಕುತೂಹಲಕಾರಿ, ಕ್ರಾಲಿಂಗ್ ಟ್ರಾಫಿಕ್ ಅಂದ್ರೆ ಅತಿ ನಿಧಾನವಾಗಿ ಚಲಿಸುವ ವಾಹನಗಳ ಸಾಲು, ಟೆರಿಫೈಯಿಂಗ್ ಸ್ಪೀಡ್ ಅಂದ್ರೆ ಭಯಾನಕ ವೇಗ. ಹೌದು. 22ನೇ ವಾಕ್ಯ. As hour after hour passes, without a ray of hope of an auspicious crossing, you may witness a scene, something like this. A man, on your side of the Avenida Vargas, suddenly catches sight of a friend of his on the other side and starts waving to him, at the same time looking completely mystified. ಗಂಟೆಗಳು ಕಳೆದರೂ ಶುಭವಾಗಿ ರಸ್ತೆ ದಾಟೋ ಒಂದು ಭರವಸೆಯ ಕಿರಣವೂ ಕಾಣಿಸಲ್ಲ. ಆಗ ನೀವೊಂದು ದೃಶ್ಯ ನೋಡಬಹುದು. ನಿಮ್ಮ ಕಡೆ ಇರೋ ಒಬ್ಬ ವ್ಯಕ್ತಿ ರಸ್ತೆಯ ಆಚೆ ಕಡೆ ಇರೋ ತನ್ನ ಸ್ನೇಹಿತನನ್ನ ಇದ್ದಕ್ಕಿದ್ದಂತೆ ನೋಡಿ ಕೈ ಬೀಸ್ತಾನೆ. ಆದರೆ ಅವನ ಮುಖದಲ್ಲಿ ಪೂರ್ತಿ ಗೊಂದಲ ಇರುತ್ತೆ. ರೇ ಆಫ್ ಹೋಪ್ ಅಂದ್ರೆ ಭರವಸೆಯ ಕಿರಣ, ಅಸ್ಪಿಷಿಯಸ್ ಅಂದ್ರೆ ಶುಭಕರ, ವಿಟ್ನೆಸ್ ಅಂದ್ರೆ ಸಾಕ್ಷಿಯಾಗು, ನೋಡು, ಕ್ಯಾಚಸ್ ಸೈಟ್ ಆಫ್ ಅಂದ್ರೆ ಕಣ್ಣಿಗೆ ಬೀಳ್ತಾನೆ, ನೋಡ್ತಾನೆ, ಮಿಸ್ಟಿಫೈಡ್ ಅಂದ್ರೆ ಗೊಂದಲಗೊಂಡ, ತಬ್ಬಿಬ್ಬಾದ. 23ನೇ ವಾಕ್ಯ. How on earth did you get over there? He shouts across, trying to make himself heard above the traffic. ಅವನು ಟ್ರಾಫಿಕ್ ಸದ್ದಿನ ಮಧ್ಯೆ ಕೂಗಿ ಕೇಳ್ತಾನೆ, ಹೇಗೆ ನೀನು ಅಲ್ಲಿಗೆ ಹೋದೆ? 24ನೇ ವಾಕ್ಯ. It is the other fellow's turn to be surprised by this naive question. ಈ ಮುಗ್ಧ ಪ್ರಶ್ನೆ ಕೇಳಿ ಆಶ್ಚರ್ಯಪಡೋ ಸರದಿ ಈಗ ಆಚೆ ಕಡೆ ಇರೋ ಸ್ನೇಹಿತನದ್ದು. ನೈವ್ ಅಂದ್ರೆ ಮುಗ್ಧ, ಅನನುಭವಿ, ಶೋಯಿಂಗ್ ಅ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್. ಕೊನೆಯ ವಾಕ್ಯ 25ನೇದು. He yells back, How? I was born on this side. ಅವನು ಉತ್ಕೂಗಿ ಉತ್ತರ ಕೊಡ್ತಾನೆ, ಹೇಗ್ನಾ, ನಾನು ಹುಟ್ಟಿದ್ದೆ ಈ ಕಡೆ. ಅಂದ್ರೆ ಆ ರಸ್ತೆ ದಾಟೋಕೆ ಆಗಲ್ಲ, ಅವನು ಹುಟ್ಟಿದಾಗಿನ್ನ ಆಚೆ ಬದಿಯಲ್ಲೇ ಇದ್ದಾನೆ ಅಂತ. ಅಬ್ಬಬ್ಬಾ. ಇದು ಬ್ರೆಜಿಲ್ನ ಟ್ರಾಫಿಕ್ ಪರಿಸ್ಥಿತಿಯನ್ನ, ಜನರ ನಿರುಮ್ಮಳತೆಯನ್ನ ಬಹಳ ಹಾಸ್ಯಮಯವಾಗಿ ಹೇಳೋ ರೀತಿ. ಸರಿ, ನಾವು ಜಾರ್ಜ್ ಮೈಕ್ಸ್ ಅವರ ಬರಹದ ಆಯ್ದ ಭಾಗಗಳನ್ನ ವಾಕ್ಯವಾಕ್ಯವಾಗಿ ನೋಡಿ ಅರ್ಥ ಮಾಡ್ಕೊಂಡ್ವಿ. ಅವರ ಸೂಕ್ಷ್ಮ ವೀಕ್ಷಣೆ, ಹಾಸ್ಯ ಮತ್ತೆ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನ ಗುರ್ತಿಸೋ ರೀತಿ ನಿಜಕ್ಕೂ ಅದ್ಭುತ. ಹೌದು. ನಾವು ಶುರುನಲ್ಲಿ ಹೇಳಿದ್ವಲ್ಲ, ಪ್ರವಾಸ ಬರವಣಿಗೆ ಅನ್ನೋದು ಕೇವಲ ವರ್ಣನೆ ಅಲ್ಲ, ಅದು ಒಂದು ಸಂಸ್ಕೃತಿಯನ್ನ ಇನ್ನೊಂದು ಸಂಸ್ಕೃತಿ ಹೇಗೆ ನೋಡುತ್ತೆ, ಹೇಗೆ ನಿರೂಪಿಸುತ್ತೆ ಅನ್ನೋದಕ್ಕೂ ಕನ್ನಡಿ ಹಿಡಿಯುತ್ತೆ ಅಂತ. ಮೈಕ್ಸ್ ಅವರ ಯುರೋಪಿಯನ್ ದೃಷ್ಟಿಕೋನದಿಂದ ಈ ವೀಕ್ಷಣೆಗಳು ಬಂದಿವೆ. ಜಪಾನಿನ ಬಾಗುವ ಸಂಪ್ರದಾಯದ ಸಂಕೀರ್ಣತೆ, ಸೂಪ್ ಕುಡಿಯುವಾಗ ಬರೋ ಗೊಂದಲ, ಹಾಗೆ ಬ್ರೆಜಿಲಿಯನರ ನಿಧಾನ ನಡಿಗೆ, ಆದ್ರೆ ವೇಗದ ಚಾಲನೆ, ಇವೆಲ್ಲವೂ ಅವರು ಗುರ್ತಿಸಿದ ಸಾಂಸ್ಕೃತಿಕ ವಿಶಿಷ್ಟತೆಗಳು. ಈ ಚರ್ಚೆಯಿಂದ ಕೇಳುಗರಿಗೆ ಒಂದು ಯೋಚನೆ ಹುಟ್ಟಬಹುದು. ಮೈಕ್ಸ್ ಅವರ ಹಾಗೆ ಒಬ್ಬ ಹೊರಗಿನವರು ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನ, ನಮ್ಮ ಸಾಮಾಜಿಕ ಸಂಪ್ರದಾಯಗಳನ್ನ ನೋಡಿದ್ರೆ ಅವರಿಗದು ಹೇಗೆ ಕಾಣ್ಬೋದು? ಖಂಡಿತ. ನಮ್ಮ ಸಹಜ ನಡವಳಿಕೆಗಳು ಬೇರೆಯವರಿಗೆ ವಿಚಿತ್ರವಾಗಿ ಅಥವಾ ತಮಾಷೆಯಾಗಿ ಕಾಣಿಸಬಹುದಾ? ಅಥವಾ ನಾವು ಬೇರೆ ಸಂಸ್ಕೃತಿಗಳ ಬಗ್ಗೆ ಮಾತಾಡೋವಾಗ, ಬರೆಯುವಾಗ ನಮ್ಮದೇ ಆದ ನಂಬಿಕೆಗಳು, ಮೌಲ್ಯಗಳು ಆ ವಿವರಣೆಯ ಮೇಲೆ ಎಷ್ಟು ಪರಿಣಾಮ ಬೀರ್ತವೆ? ಹೌದು, ಇದರ ಬಗ್ಗೆ ಯೋಚಿಸುವುದು ಕೂಡ ಮುಖ್ಯ. ಈ ಚಿಂತನೆಗಳೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋಣ. ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.